ಅದೇನೋ ಕಥೆ ಹೇಳ್ತಿರ್ತಾರೆ. ಗ್ರೀಕ್ ದೇಶದಾಗ ಒಬ್ಬ ಸುಕರಾತ ಅಂತಿದ್ದ. ಸುಕರಾತ ಅಂತ ಆರಾಮಿದ್ದ ಮನುಷ್ಯ, ಬಹಳ ದೊಡ್ಡ ಸಂತ ಆತ. ಸುಕರಾತ ಸಂತ ಅಂತ. ನಮ್ಮಲ್ಲಿ ಹೇಗೆ ತುಕಾರಾಮದೆಲ್ಲ ಇದ್ರಲ್ಲ ಹಂಗೆ ಬಹಳ ದೊಡ್ಡ ಸಂತ. ಏನು ಜ್ಞಾನ, ಅಷ್ಟು ಅದ್ಭುತ ಜ್ಞಾನ. ಆತ ಸಾಮಾನ್ಯ ವ್ಯಕ್ತಿ, ಸುಮ್ಮನೆ ಒಂದಿಷ್ಟು ಸಾದಾ ಕೆಲಸ, ಕೆತ್ತೋ ಕೆಲಸ ಮಾಡಿಕೊಂಡಿರೋ ಮನುಷ್ಯ. ಇಂಥ ಒಬ್ಬ ಮನುಷ್ಯ ಹೆಂಡತಿ ಮನೆಯೊಳಗೆ ನೋಡಬೇಕು ಜೀವನ ಎಷ್ಟು ಮಜಾ ಸಾಗಿಸಿದ್ದು. ಹೆಂಡತಿ ತ್ರಾಸ ಕೊಡುವವ ಹೆಂಡತಿ. ಆಕೆ ಹೆಸರು ಝಾಂತಿಫಿ, ಜಗಳಗಂಟಿ. ಹೆಸರು ಎಷ್ಟು ಚಂದ ಇಟ್ಟಿದ್ರು, ಝಾಂತಿಫಿ ಅಂತ. ಸುಕರಾತನ ಹೆಂಡತಿ ಝಾಂತಿಫಿ. ಆಕೆಗೆ ಈ ಸುಕರಾತನ ನೋಡಿದ್ರೆ ಇವನ್ನ ಹೊಡಿಬೇಕು, ಇವನ ಮೇಲೆ ನೀರು ಚೆಲ್ಲಬೇಕು, ಮುಸುರೆ ಚೆಲ್ಲಬೇಕು ಅಂತಿದ್ಲು. ಯಾಕೆಂದ್ರೆ ಇವ ಗಳಸಮಲ್ಲ ತರಮಲ್ಲ, ಬರೀ ಊಟ ಮಾಡಕ್ಕೆ ಬರಾವ, ಹೆಂಗಾಗ್ತದೆ. ಆದರೆ ಇವ ಹೊರಗೆ ಹೋಗಿ ನಿಂತರೆ ಸಾವಿರ ಸಾವಿರ ಜನ ಆತನ ಮಾತು ಕೇಳಿ ಆನಂದ ಪಡ್ತಿದ್ರು. ಅಷ್ಟು ಜ್ಞಾನ. ಸಾವಿರಾರು ಜನತೆಯ ಮನಸ್ಸನ್ನು ಪರಿವರ್ತಿಸಿದ್ದ. ಸಾಮಾನ್ಯ ಯುವಕರನ್ನೆಲ್ಲ ಬುದ್ಧಿವಂತ ಯುವಕರನ್ನಾಗಿ ಪರಿವರ್ತನೆ ಮಾಡಿದ್ದ. ಜಗತ್ತಿನ ಒಬ್ಬ ಶ್ರೇಷ್ಠ ತತ್ವಜ್ಞಾನಿಗಳಲ್ಲಿ ಒಬ್ಬನಾಗಿದ್ದ ಸುಕರಾತ್. ಆತನ ಹೆಸರು ಶಾಶ್ವತ. ಇಂಥವನ ಹತ್ತಿರ ಒಬ್ಬ ಹುಡುಗ ಬಂದ. ಆ ಹುಡುಗ ಸುಮಾರು 25 ವರ್ಷ ವಯಸ್ಸು. ಲಗ್ನಾಗಿ 1 ವರ್ಷ ಆಗಿತ್ತು. ಲಗ್ನ ತಾನಾಗಿಯೇ ಆರಿಸಿ ಆಗಿದ್ದ, ತಾನೇ ಮೆಚ್ಚಿಕೊಂಡಾಗಿದ್ದ. ಮೆಚ್ಚಿಗೆ ಲಗ್ನ ಅಂತಾರೆ, ಗೊತ್ತಿರಬೇಕು ನಿಮಗೆ. ಆಯ್ಕೆ ಮಾಡಿದ ಲಗ್ನ ಅಲ್ಲ, ಮೆಚ್ಚಿದ ಲಗ್ನ. ಅಂದರೆ ಇಬ್ಬರೂ ಪರಸ್ಪರನ್ನು ಮೆಚ್ಚಿಕೊಂಡಿದ್ದರು. ನಾವು ನಮ್ಮ ಜೀವನವನ್ನು 100 ವರ್ಷಗಳ ಕಾಲ ಆನಂದವಾಗಿ ಕಳೆಯೋಣ ಅಂತ ನಿರ್ಧಾರ ಮಾಡಿ ಲಗ್ನ ಆಗಿದ್ದರು. 1 ವರ್ಷ ಆಯಿತು. ಆ ಬಳಿಕ ಹುಡುಗ ಸಾಕ್ರೆಟಿಸನ ಹತ್ತಿರ, ಸುಕರಾತನ ಹತ್ತಿರ ಬಂದ. ಹೇಳ್ದ, ನನಗೆ ಯಾಕೋ ಜೀವನ ಬೇಡ ಅನಿಸಿದೆ ಅಂದ. ಯಾಕೆ ಅಂತ ಕೇಳಿದ್ರು ಸುಕರಾತ. ಮುಖದ ಮೇಲೆ ಖಿನ್ನತೆ ಅದಲ್ಲೋ, ಯಾಕೆ ಆನಂದ ಪಡಬೇಕು? ಈಗ 25 ವರ್ಷ ನಿನಗೆ ಚಲೋ ಮೈ ಅದ, ಬುದ್ಧಿ ಅದ, ಸಾಕಷ್ಟು ವಿದ್ಯಾ ಕಲ್ತಿ, ನಿನಗೆ ಸಂತೋಷ ಯಾಕಿಲ್ಲೋ ಮುಖದ ಮೇಲೆ ಅಂತ ಯಾರು ಸುಕರಾತ ಮುದುಕ. ಆವಾಗ ಹುಡುಗ ಹೇಳ್ದ, ಇನ್ನೇನು ಸುಖ ಮಹಾನುಭಾವರೇ, ಸುಖ ಎಲ್ಲ ಹೋಯಿತು, ಇನ್ನು ಸಾಯೋ ತಕ ನಾನು ಖಿನ್ನನಾಗೇ ಬದುಕೋದು, ದುಃಖಿಯಾಗೇ ಬದುಕೋದು, ಏನರೇ ಆಯಿತು ಅಂದ ಸುಕರಾತ್. ಏನಾಗೋದು ಹೇಳಿ? ಮೆಚ್ಚಿ ಲಗ್ನ ಅದೇ, ಈಗ ಗೊತ್ತಾಗ್ಯದ ಅವರು ಚಲೋ ಇಲ್ಲ ಅಂತ. ನನಗೆ ಹೆಂಗೆ ಬೇಕು ಹಂಗೆ ಅವರಿಲ್ಲ. ಈಗ ತಿಳಿದದ ಅವ್ರ ಸೌಂದರ್ಯ ಇಲ್ಲ. ಇನ್ನು ಇಂಥವ್ರು ಕೂಡ ಇನ್ನು ಇಷ್ಟು ವರ್ಷ ಸಾಯೋತಕ ಕಳಿಬೇಕಲ್ಲ. ಮನ್ಯಾಗ ಹಿಂಗೆ ಯಾವುದನ್ನು ನೋಡಿದರೆ ಮನಸ್ಸಿಗೆ ಸಂತೋಷನೇ ಆಗೋದಿಲ್ಲ. ಅಂಥದ್ದನ್ನು ಮನ್ಯಾಗಿಟ್ಟುಕೊಂಡು 40, 50, 60 ವರ್ಷ ನಾನಿನ್ನು ಕಳಿಬೇಕು, ನನ್ನ ಜೀವನ ಹಾಳಾಯಿತು ಅಂದ. ಅದಕ್ಕೇನಾದರೂ ಉಪಾಯ ಹೇಳಿ ಅಂದ. ಯಾರಿಗೆ? ಸುಕರಾತನಿಗೆ. ಸುಕರಾತ ನಕ್ಕು ಹೇಳ್ದ, ಅದೇನೋ ಭಾಳ ಸುಲಭ ಉಪಾಯ, ಒಂದು ಹೇಳ್ತೇನೆ, ಹಂಗೆ ಮಾಡಿಬಿಡು ಅಂದ. ನಿನ್ನ ಸಮಸ್ಯೆನೇ ಬಗೆಹರಿತದೆ, ನಿನ್ನ ಜೀವನೆಲ್ಲ ಸುಖಮಯ ಆಗಿ ಬಿಡ್ತದೆ ಅಂದ. ಹೆಂಗಿರಬೇಕು ಸಂತ? ಮತ್ತು ನೀವು ವಿಚಾರ ಮಾಡ್ತಿರ್ಬೇಕು, ಇವು ಡೈವೋರ್ಸ್ ಕೊಡಿಸ್ತಾನ ಅಂತ.
ಸುಕರಾತ ಹೇಳ್ದ, ನೀನು ಲಗ್ನ ಆಗೋಕ್ಕಿಂತ ಮೊದಲ ಅವರು ಪರಿಚಯ ಮಾಡಿಕೊಂಡಿದ್ದೀಯನು ಅಂದ. ಮಾಡಿಕೊಂಡಿದ್ದೀಯ? ನಾವು ಇಬ್ಬರು ಮೆಚ್ಚುಗೆಯಿಂದಲೇ ಲಗ್ನ ಆದವರು. ಏನು ನೋಡಿ ಮೆಚ್ಚಿದ್ದಿ ಅಂತ ಕೇಳ್ದ. ಅವರನ್ನು ನೋಡಿ ಮೆಚ್ಚಿದ್ದೆ ಅಂದ. ನೀನು ಏನು ನೋಡಿ ಮೆಚ್ಚದೆಯೇ ಅದು ಅದ ಇಲ್ಲ ಈಗ ಅಂದ. ಅದೆಲ್ಲಿ ಹೋಗ್ತದೆ? ಅವ್ರು ಹಂಗೆ ಅದಾರೋ ಏನರ ಬದಲಾಗ್ಯಾರೋ ಅಂದ. ಇಲ್ಲ, ಅವ್ರು ಹಂಗೆ ಅದಾರ. ಮತ್ತು ನೀನು 1 ವರ್ಷದ ಹಿಂದೆ ಮೆಚ್ಚಿದಂಥ ಅವರು ಇಂದು ಬದಲಾಗಿಲ್ಲ ಅಂದಾಗ ಬದಲಾದವು ನೀನೇ ಇರ್ಬೇಕು ನೋಡು ಅಂದರು. ನಿನ್ನ ಮನಸ್ಸು ಬದಲಾಗಿರ್ಬೇಕು, ನಿನ್ನ ನೋಟ ಬದಲಾಗ್ಯದ. ಮೊದಲು ಯಾವ ದೃಷ್ಟಿಯಿಂದ ನೋಡಿದಾಗ ಅವರು ಸುಂದರ ಕಂಡಿದ್ರೋ ಆ ದೃಷ್ಟಿ ನೀನು ಕಳ್ಕೊಂಡಿದಿ. ಈಗ ಏನು ಮಾಡಬೇಕು ಅಂದರೆ, ಯಾವ ದೃಷ್ಟಿಯಿಂದ ಅವ್ರನ್ನ ಮೆಚ್ಚಿಕೊಂಡಿಯಲ್ಲ ಅದೇ ದೃಷ್ಟಿ ನೀನು ಪಡೀಬೇಕು. ಅದು ನಿನ್ನ ಕೈಯೊಳಗದ, ಮತ್ತು ಅದೇ ಕಣ್ಣಿನಿಂದ ನೋಡು ಅಂದ. ಸುಕರಾತ್ ಹೇಳಿದ, ಹೋಗಿಂದ ಅವರು ಹೊಸಬರದಾರತ್ತು ನೋಡು, ಇನ್ನ ಲಗ್ನ ಆಗಿಲ್ಲ ಅಂತ ನೋಡು. ಲಗ್ನ ಆಗದಾಗ ಅಷ್ಟು ಚಂದ ಕಂಡಿದ್ರಂದ ಬಳಿಕ ಈಗ ಅದಕ್ಕಿಂತ ಮಸ್ತ್ ಇರ್ತಾರೆ. ಹೋಗು, ಅವಾಗ ಯಾವ ದೃಷ್ಟಿ ಇತ್ತೋ ಆ ದೃಷ್ಟಿಯಿಂದ ನೋಡು. ಚಲೋ ಅದಾರಂತ ನೋಡು. ಏನು ಬಣ್ಣ, ಏನು ರೂಪ, ಏನು ಮಾತು, ಏನು ಅವ್ರ ಧ್ವನಿ, ಸಂಗೀತ ಎಷ್ಟು ಅದ್ಭುತ, ನಮ್ಮನ್ನು ಪ್ರೀತಿಸ್ತಾರೆ ಅಂತ ನೋಡು. ಹುಡುಗ 1-8 ದಿವಸ ಬಿಟ್ಟು ಬಂದ. ಮುಖದ ಮೇಲೆ ಹಂಗೆ ಮಸ್ತಿತ್ತು, ಒಬ್ಬನೇ ಬರಲಿಲ್ಲ, ಕರ್ಕೊಂಬಂದ. ಹೆಂಗದಿ ಅಂದ ಸುಕರಾತ. ಏನು ಗುರುಗಳೇ, 100 ವರ್ಷ ಹೆಂಗೆ ಹೋಗ್ತಾವ ಗೊತ್ತಾಗೋದಿಲ್ಲ ಅಂದ. ಅಷ್ಟಾನಂದ ಅದ. ಏನು ನನ್ನ ಹೆಂಡತಿ ಎಷ್ಟು ಸುಂದರ, ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂದ. 8 ದಿವಸದ ಹಿಂದೆ ನನ್ನ ಜೀವನ ಹಾಳಾಗುತ್ತಂತ ಬಂದಿದ್ದ. ಬದಲು ಯಾರಾದರೂ? ಯಾರೂ ಆಗಿಲ್ಲ. ಹೆಂಡತಿ ಬದಲಾಗಿಲ್ಲ, ಹೆಂಗದಾರ ಹಂಗದಾರ. ಏನು ಬದಲಾಯಿತು ಅಂದರೆ ಕಣ್ಣಿನ ನೋಟ ಬದಲಾಯಿತು, ಮನಸ್ಸು ಬದಲಾಯಿತು. ಅದನ್ನು ಬದಲು ಮಾಡೋ ಕೆಲಸ ಸುಕರಾತನಂಥ ಸಂತ ಮಾಡಿದ. ನಾವು ನಮ್ಮ ಕಡೆ ಯಾರಾದರೂ ಹಂಗೆ ಬಂದಿದ್ರೆ ಅದಕ್ಕೆ ಯಾಕೆ ಡೈವೋರ್ಸ್ ಕೊಟ್ಟು ಬಿಡುವಂತಿದ್ದು, ಬೇಡಾದ್ರೆ ಬಿಟ್ಬಿಡ್ಬೇಕು. ನಾವು ಒಡೆಯವರು. ಸುಕರಾತ ಸತ್ಯವನ್ನು ಪ್ರತಿಷ್ಠಾಪಿಸುವವ. ಅದು ಎದೆಯೊಳಗ. ಜೀವನ ಕೆಡೋದಿಲ್ಲ. ಜೀವನ ಎದೆಯೊಳಗಿರುವ ಭಾವನೆಗಳಲ್ಲಿ ಸ್ವಲ್ಪ ಕಹಿತನ ಬಂತು ಅಂದರೆ ಜೀವನ ಕೆಟ್ಟು ಹೋಗ್ತದೆ. ಭಾವ ಸವಿ ಇರೋ ತನಕ ಜಗತ್ತು ಸುಖಿ, ಸುಖವನ್ನು ಕೊಡ್ತದೆ. ಭಾವ ಕಹಿ ಆಯಿತು ಅಂದರೆ ಜಗತ್ತು ನಮಗೆ ಸವಿ ಆಗೋದಿಲ್ಲ. ಎದೆಯೊಳಗೆ ಸವಿತನ ಇರೋ, ಕಹಿತನ ಇರಬಾರದು. ಅದೇ ಕಾಮ. ಅದು ನೋಟದಲ್ಲಿ, ಹೃದಯದಲ್ಲಿ, ಮಾಡುವ ಕಾರ್ಯಗಳಲ್ಲಿ, ಮಾತನಾಡುವ ಶಬ್ದಗಳಲ್ಲಿ ಆ ಮಧುರತೆ ತುಂಬಿತು ಅಂದರೆ ಜೀವನ ಸ್ವರ್ಗ ಸೌಖ್ಯಪೂರ್ಣ. ಅದು ನಮ್ಮ ಕೈಯೊಳಗದ, ನಮ್ಮ ಕೈಯೊಳಗೆ. ಅದನ್ನು ನಾವು ಪಡೀಬೇಕು.